ನಮ್ಮ ಕರ್ನಾಟಕದಲ್ಲಿ ಈ ರೀತಿ ಯಾರು ಮಾಡಿಲ್ಲ. ಇದನ್ನ ಮೊದಲನೇ ಬಾರಿ ಮಾಡಿ ಒಂದು ಸ್ವಲ್ಪ ಯಶಸ್ವಿಯಾಗಿ ಮಾಡಿದ್ದೀವಿ. ಇದನ್ನ ಹೊಸ ಕಾನ್ಸೆಪ್ಟ್ ಇಟ್ಕೊಂಡು ಜೋಡಿ ಎತ್ತಿನ ಗಾಡಿ ಸ್ಪರ್ಧೆದು ರೇಸ್ ಟ್ರ್ಯಾಕ್ ಓನರು ಬೆಂಗಳೂರು ಕರ ಓನರು ಇವ್ರ ಹತ್ರನೇ ತಗೊಂಡಿದ್ದು ನಾವು. ಅದು ಬಂದು 4 ಲಕ್ಷಕ್ಕೆ ತಗೊಂಡಿದ್ದು ನಾವು. ಅವರು ಸುಮಾರು ನಮಗೆ ಒಂದು 10 ವರ್ಷದಿಂದ ನಮಗೆ ಬಂದು ಗಾಡಿ ಹೊಡ್ಕೊಡ್ತಾರೆ ಪ್ರೀತಿ ವಿಶ್ವಾಸದಿಂದ. ಅವರೊಬ್ಬರು ಚಾಂಪಿಯನ್ ಡ್ರೈವರ್, ಕರ್ನಾಟಕಕ್ಕೆ ಟಾಪ್ ನಂಬರ್ 1 ಡ್ರೈವರ್. ಕೈ ಶುಚಿ ಮಾಡ್ಕೊಳ್ಳಿ. ಶುದ್ಧವಾದ ಕಮ್ ಕರಿಷ್ಯೆ ದಯವಿಟ್ಟು ನಿಧಾನವಾಗಿ ತಗೊಳ್ಳಿ. ಗುರುಭ್ಯೋ ನಮಃ. ಶೋಭನೆ ಮೂರ್ತೆ ಜಂಬೋ ದೀಪೆ ಭರತಖಂಡೆ ಭರತವರ್ಷೆ ಮನ್ವಂತರೆ ಕಲಿಯುಗೆ ಶ್ರೀರಾಮ ಕ್ಷೇತ್ರೆ ವ್ಯಾವಹಾರಿಕೆ ಪಾರ್ವತಿ ಪರಮೇಶ್ವರಿ ಶ್ರೀ ಮಹಾಗಣಪತಿ ಯಾರೋ ನಮ್ಮ ದೇವರು ಇಲ್ಲಿಗೆ ಈ ಜಾಗಕ್ಕೆ ಶ್ರೀ ಮಹಾಮಾತೆ
ಮಹಾಮಾತೆ ಮಾರಮ್ಮ ಮಹಾತಾಯಿ ದೇವತಾಭ್ಯೋ ನಮಃ ಆವಾಯಾಮಿ ಪೂಜಾಯಾಮಿ ನಮಸ್ಕರೋಮಿ. ನಿಮ್ಮ ಮನಸ್ಸಿನಲ್ಲಿ ಮೊದಲಿಗೆ ನಿಮ್ಮ ತಂದೆ ತಾಯಿ ಗುರು ಹಿರಿಯರು ಬಂಧು ಬಳಗ ಕುಲದೇವತೆ ಇಷ್ಟ ದೇವತೆ ಗ್ರಾಮ ದೇವತೆ ಎಲ್ಲ ನೆನೆಸ್ಕೊಂಡು ಮುಂದೆ ಎಲ್ಲಾನು ಒಳ್ಳೇದಾಗಲಿ. ಸರ್ವೇ ಜನ ಎಲ್ಲರೂ ಒಳ್ಳೇದಾಗಲಿ ಕೇಳ ಮನಸ್ಸಲ್ಲಿ ಕೇಳ್ಕೊಳ್ಳಿ. ಯತೀಶ್ ಪ್ಲೇಟ್ ತಂದಿಲ್ವ ಇನ್ನೊಂದು? ಋಣಗುರಿಗೆ ಮಹಾಗಣಪತಿಗೆ ವಿಷ್ಣನಿಗೆ ಬಾಲಚಂದ್ರಾಯನಿಗೆ ಸರ್ವೇಶ್ವರಾಯ ಎಲ್ಲ ಪದಾರ್ಥಗಳಿಗೆ ಎರಡೆರಡೆ ಕರ್ಪೂರಾಗಿ ಜಾಸ್ತಿ ಆಗ್ಬಿಟ್ಟು ದಯವಿಟ್ಟು ಮುಂದಕ್ಕೆ ತಳ್ಳೋ ತುದಿಗೆ ಹಾಕ್ಬಿಡ್ಬೇಕು ನೀತೆ ಬಕ್ಸು 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 ಹಂಗೆ ತಟ್ಟೆ ಬಕ್ಸು ಪೆಪ್ಪರ್ ಒಂಚೂರು ಆರಾಮ ಬರೀ ಮುಂದಕ್ಕೆ ಪೆಪ್ಪರ್ ಐತಲ್ವಾ ಅದೇ ಆಯ್ತು. ಸ್ವಲ್ಪ ಇದಕ್ಕೆ ಹೋಗಿ ಹೆಂಗೆ ಬನ್ನಿ ಅರ್ಸಿ ಸೇರಿಸ್ಕೊಳ್ಳಿ. ಎಲ್ಲ ಪ್ರಸಾದ ಕೊಡಿ. ಪಂಚಾಮೃತ ಪ್ರಸಾದ ಎಲ್ಲ ಇದೆಲ್ಲ ಪ್ರಸಾದ ಬಾಯ್ ನಮಸ್ತೆ. ನಮಸ್ಕಾರ. ಗಣಪತಿ ಹಬ್ಬ ಶುಭಾಶಯಗಳು. ಈಗ ನೀವು ಏನ್ ಮಾಡ್ತಾ ಇದ್ದೀರಿ ಬಾಯ್ ನಿಮ್ಮ ಫಂಕ್ಷನ್? ಈಗ ನಾವು 6 ವರ್ಷದಿಂದ ಗಣಪತಿ ಕೂರಿಸ್ಕೊಂಡು ಬಂದಿದ್ದೀವಿ. ನಮ್ದು ಟೀಮ್ ಬಂದು ಟೀಮ್ ಅಗ್ನಿ ಅಂತ.
ನಾವು ರೇಸ್ ಫೀಲ್ಡ್ ಅವಾಗ್ಲಿಂದ ಒಂದು 10-15 ವರ್ಷದಿಂದ ಆಡ್ಕೊಂಡು ಬರ್ತಾ ಇದೀವಿ. ನಾವು ಈ ಸಲ ಹೊಸ ಕಾನ್ಸೆಪ್ಟ್ ಇಂದ ಈ ತರ ಮಾಡೋಣ ಅಂತ ರೇಸ್ ಪೀಸ್ನ ಈ ಗಣಪತಿ ಮುಂದೆ ಈ ತರ ಡೆಕೋರೇಷನ್ ಮಾಡಿ ಇದು ಮಾಡೆಲ್ ನೋಡ್ಲಾ ನೋಡಿ ಮಾಡಿದ್ದೀರಾ ಸರ್ ಇದೆಲ್ಲ ಜೋಡಿ ಎತ್ತಿನ ಗಾಡಿ ಸ್ಪರ್ಧೆದು ಭಾಗವಹಿಸಿರುವಂತ ಎತ್ಕೊಳ್ಳೆಲ್ಲ ಚಾಂಪಿಯನ್ ಎತ್ಕೊಳ್ಳಿದ್ದು. ಈಗ ನಾವು ಹೊಸ ಕಾನ್ಸೆಪ್ಟ್ ಇಟ್ಕೊಂಡು ಗಣಪತಿ ಕೂರಿಸಿದೀವಿ. ಇದನ್ನ ಈ ಎತ್ಗಳನ್ನೆಲ್ಲ ತೋರಿಸಿ ನಮ್ ಚಾಂಪಿಯನ್ ಎತ್ಕೊಳ್ಳಿದ್ದು ಜೋಡಿ ಎತ್ತಿನ ಗಾಡಿ ಸ್ಪರ್ಧೆಗಳೆಲ್ಲ ನಮ್ದು ಗ್ರೂಪ್ ಟೀಮ್ ಅಗ್ನಿ ಅಂತ. ಅದರಿಂದ ಈ ಕಾನ್ಸೆಪ್ಟ್ ಬಿಟ್ಕೊಂಡು ನಾವು ಇದು ಮಾಡಿದೀವಿ. ಇದು ಹೌದಾ? ಇದೆಲ್ಲ ರೇಸ್ ಭಾಗಿಸೋದು ಎತ್ಕೊಳ್ಳೋದು ಮಾಡಲ್ಲ ಅಲ್ವಾ? ಇದು ಬರೀ ನಮ್ದು ಮೈಸೂರದು ಒಂದೇ ಎತ್ಕೊಳ್ಳಿಲ್ಲ, ಎಲ್ಲ ಚಿಕ್ಕಮಂಗ್ಳೂರು ಆಲ್ಮೋಸ್ಟ್ ಎಲ್ಲ ಕರ್ನಾಟಕದಲ್ಲಿ ಯಾವ್ಯಾವ ಚಾಂಪಿಯನ್ ಎತ್ಕೊಳ್ಳಿದೆ ಅದೆಲ್ಲರದು ಹಾಕಿದೀವಿ. ಇಲ್ಲಿ ಎಲ್ಲ ಚಾಂಪಿಯನ್ ಎತ್ಕೊಳ್ಳೇನೆ. ಇಲ್ಲಿ ರೇಸ್ ಹೆಂಗ್ ನಡೆಯುತ್ತೆ ಜೋಡಿ ಎತ್ತಿನ ಗಾಡಿ ಆ ಥರ ಎಲ್ಲ ತೋರಿಸಿದೀವಿ ನೋಡಿ. ಹೆಂಗೆ ಟ್ರ್ಯಾಕ್ ಇರುತ್ತೆ, ಯಾವ ಎತ್ಕೊಂಡು ಎಲ್ಲೆಲ್ಲಿ ಬಂದು ನಿಲ್ಲುತ್ತೆ, ಯಾವ ಟ್ರ್ಯಾಕು ಏನು ಎಲ್ಲಿ ಪ್ರೈಸ್ ಇಸ್ಕೋತೀವಿ ಆ ರೀತಿ ಅಂತ ಎಲ್ಲ ಹೊಸ ಕಾನ್ಸೆಪ್ಟ್ನ ತೋರಿಸಿದ್ವಿ ನೋಡಿ. ನಮ್ಮ ಕರ್ನಾಟಕದಲ್ಲಿ ಈ ರೀತಿ ಯಾರೂ ಮಾಡಿಲ್ಲ. ಇದು ನಮ್ಮ ಮೊದಲನೇ ಬಾರಿ ಮಾಡಿ ಒಂದು ಸ್ವಲ್ಪ ಯಶಸ್ವಿಯಾಗಿ ಮಾಡಿದ್ದೀವಿ. ಇದನ್ನ ಹೊಸ ಕಾನ್ಸೆಪ್ಟ್ ಇಟ್ಕೊಂಡು ಜೋಡಿ ಎತ್ತಿನ ಗಾಡಿ ಸ್ಪರ್ಧೆದು ರೇಸ್ ಟ್ರ್ಯಾಕಿಂದ ಹಿಡಿದು ಎತ್ಗಳು ಟ್ರ್ಯಾಕ್ಗಳು ಎಲ್ಲಾನು ಮಾಡಿದ್ದೀವಿ. ಇಲ್ಲಿ ನಮ್ದು ವಿವಿಧ ಜಿಲ್ಲೆಗಳು ಎತ್ಗಳಿದೆ, ಚಿಕ್ಕಮಂಗ್ಳೂರು, ಹಾಸನ್, ಪ್ರತಿಯೊಂದು ಎತ್ಗಳಿದೆ. ಎಲ್ಲ ಚಾಂಪಿಯನ್ ಎತ್ಗಳು, ಹಳೆ ಎತ್ಗಳೆಲ್ಲ ನಾವು ಇದೊಂದು ಕಾನ್ಸೆಪ್ಟಲ್ಲಿ ತೋರಿಸಿದ್ದೀವಿ. ಓಕೆ, ಎಲ್ಲ ಈ ಎತ್ತಿನ ಗಾಡಿ ಸ್ಪರ್ಧೆ ನೋಡಿ ಎಲ್ಲ ಮಾಡೋದು ಆ ಎತ್ಗಳು ಎಲ್ಲ ಇಲ್ಲಿ ಹಾಕಿದ್ದಾರೆ. ರೇಸಲ್ಲಿ ಭಾಗಿಸೋ ಎತ್ಗಳು, ರೇಸ್ ಎತ್ಗಳು, ಅಭಿಮಾನಿಗಳು ಎಲ್ಲ ನೋಡಿ ಎಲ್ಲ ಇದು ಒರಿಜಿನಲ್ ಮಾಡಲ್ ಇತ್ತು. ಹೆಸರನ್ನ ಹೇಳಿ ಬೈ, ಯಾವ್ಯಾವ ಎತ್ತದ ಹೇಳಿ ಬೈ, ಹೇಳಿ ಒಂದೊಂದಾಗಿ ಹೇಳಿ ಹೆಸರನ್ನ. ಇದು ಅಗ್ನಿ, ಇದು ದಾದಾ ಅಂತ, ಅದು ಐರಾವತ, ಶಬರಿ, ಚಾಂಪಿಯನು, ಬೀರ, ಬಶ್ಯ, ಬೆಂಗಳೂರು ಕರ ದ್ರೋಣ, ಅದು ಪ್ರಮೋದನ್ ಕರ ಅಂತ, ಅಗ್ನಿ, ರಾಬರ್ಟ್, ಇದು ಅದು ಗಗನ್, ಸಿಪಾಯಿ, ಅಣ್ಣಪ್ಪ, ಕಡ್ಜ, ದ್ರೋಣ, ಇದು ದ್ರೋಣ. ಗ್ಲಾಸು ಚಾಂಪಿಯನ್ಸ್ ಗ್ಲಾಸು ದ್ರೋಣ ಅಂತ, ಅದೇ ಬೆಳ್ಳಿ ಕಪ್ ಹೊಡೆದಿರೋದು, ಬೆಳ್ಳಿಗದೆ ಹೊಡೆದಿರೋದು. ಯಾವ ವರ್ಷ ಹೊಡೆಯೋದು? ಸರಿ, ಈಗ ಒಂದು 2 ವರ್ಷ ಆಯ್ತು. 2 ವರ್ಷ ಆಯ್ತಾ? 23ರಲ್ಲಿ ಕಾನ್ಸೆಪ್ಟ್ ಎಲ್ಲ ಮಾಡಿರೋದು ಇವರೇನೆ. ಬೆಂಗಳೂರು ಕರ ದೀರಾ ಅಂತ ಚಿಕ್ಕ ವಯಸ್ಸಿನ ಫೋಟೋ ಇದ್ರದ್ದು. ಓ ಓಕೆ, ಚಿಕ್ಕ ವಯಸ್ಸು ಫೋಟೋ. ಇದು ಬಂದು ರೇಸ್ ಟ್ರ್ಯಾಕಲ್ಲಿ ಆಡ್ತಿರೋದು. ಅದು ಇದು ಬಂದು ಮಿನಿ ದ್ರೋಣ ಅಂತ. ಮಿನಿ ದ್ರೋಣವಾ? ಗ್ರ್ಯಾಂಡ್ ದ್ರೋಣ. ಇದು ದ್ರೋಣ, ಇದು ಮಿನಿ ದ್ರೋಣ. ದ್ರೋಣ ಇದು ಬಂದ್ಬಿಟ್ಟು ಬೆಂಗಳೂರು ಕರ ಐರಾವ ಅಂತ ಚಾಂಪಿಯನ್ಸ್, ಇವು ಕರ್ನಾಟಕ ಚಾಂಪಿಯನ್ಸ್. ಓಕೆ ಸರ್, ಇದೆಲ್ಲ ಪೇರ್ಗಳು ಮಾಡಿರೋದಲ್ಲ, ಗೋಲ್ಡನ್ ಪೇರ್ಗಳು ಇದು ರೇಸಲ್ಲಿ. ಎಷ್ಟು ಹುಡುಗರು ಸೇರಿಸಿದ್ದೀರಾ ಅದು ಮಾಡಿದ್ದೀರಾ? ಇದು ಸುಮಾರು ಒಂದು 30-40 ಜನ ಹುಡುಗರು. ಹೌದಾ? ಎಲ್ಲ ಸಿಲ್ಲಿಂಗ್ ಪುರಾಣ. ಸುಮಾರು ಅವರು ರಾಘವಣ ಅಂತ ಇದಕ್ಕೆಲ್ಲ ಓನರು. ಇದು ಅಗ್ನಿ, ದ್ರೋಣ, ಬೆಂಗಳೂರು ಕರ ಇದೆಲ್ಲ ಸುಮಾರು ಎಲ್ಲ ಅವರೇ 10-15 ವರ್ಷದಿಂದ ಸಾಕಿ ಮಾಡಿರೋದು. ಸುಮಾರು ಒಂದು 40-50 ಪ್ರೈಸ್ ಮಾಡಿದ್ದೀವಿ ರೈಸ್ ಪಿಚ್ಚಲ್ಲಿ. 15 ವರ್ಷದಿಂದ ಎಲ್ಲ ಕಾನ್ಸೆಪ್ಟ್ ಎಲ್ಲ ಅವರೇ ಮಾಡಿರೋದು. ಇದು ನಾವು ಅವ್ರಿಗೆ ಹೆಲ್ಪ್ ಮಾಡಿದ್ದೀವಿ. ಅದೆಲ್ಲ ಫುಲ್ ಕಾನ್ಸೆಪ್ಟ್ ಎಲ್ಲ ಅವ್ರದ್ದೇನೆ, ಪ್ಲಾನಿಂದ ಹಿಡಿದು ಎಲ್ಲ ರೆಡಿ ಮಾಡಿರೋದೇ ಅವರು. ನಾವು ಎಲ್ಲ ಹೆಲ್ಪ್ ಮಾಡಿದ್ದೀವಿ ಅವ್ರಿಗೆ. ಹೌದಾ? ಕರ್ನಾಟಕದಲ್ಲಿ ಯಾರೂ ಮಾಡಿಲ್ಲ ಈ ಥರ ಹೊಸ ಪ್ಲಾನ್ ಮಾಡಿ ನಾವು ಗಣಪತಿ ಹಬ್ಬದಲ್ಲಿ ನಾವು ಇದನ್ನ ಕಾನ್ಸೆಪ್ಟ್ ಮಾಡಿದ್ದೀವಿ. ಈ ಥರ ಈ ವರ್ಷ ಮಾಡಬೇಕು ಅನ್ಕೊಂಡು ಈ ವರ್ಷ ಮಾಡಿದ್ದೀವಿ. ನಮ್ಮೂರಲ್ಲೆಲ್ಲ ರೈಸ್ ಎಲ್ಲ ಫೇಮಸ್ಸು. ಅದರಿಂದ ನಾವು ಇದು ಕಾನ್ಸೆಪ್ಟ್ ಗೊತ್ತಾಗ್ಲಿ ಅಂತ ನಮ್ಮ ಕರ್ನಾಟಕಕ್ಕೆಲ್ಲ ಮಾಡಿದ್ದೀವಿ. ಯಾರು ಮಾಡಿಲ್ಲ ಕರ್ನಾಟಕದಲ್ಲಿ ಈ ರೀತಿ ಸ್ಟೇಜ್. ಅದು ಎಲ್ಲಿ ಸೂಪರ್ ಆಗಿ ಮಾಡಿದ್ರೆ ಬೈ ನೋಡಿ ಸರ್. ಅದು ಎರಡು ಟ್ರ್ಯಾಕ್ಸ್ ಇದೊಂದು ಮಾಡಿ ಚಕ್ಡಿ ಗಾಡಿ. ಇದು ಆಂಬುಲೆನ್ಸ್ ನೋಡಿ. ರೇಸ್ಗಳಿಗೆ ಏನು ವ್ಯವಸ್ಥೆಗಳು, ತುರ್ತು ವ್ಯವಸ್ಥೆಗಳಿಗೆ ಆಂಬುಲೆನ್ಸು, ಪಿಚ್ಗಳ ರೆಡಿ ಮಾಡಕ್ಕಲ್ಲಿ ಟ್ರ್ಯಾಕ್ಟರು. ಅಲ್ಲಿ ನೋಡಿ ಇದು ಪ್ರೈಸ್ಗಳು ಹೆಂಗೆ ಸ್ಟೇಜ್ ಮೇಲೆ ಇರುತ್ತೆ ಆ ರೀತಿ ಎಲ್ಲ. ಓಕೆ ಓಕೆ. ಇದು ಬಂದು ಈ ಮಾಡೆಲ್ ರೆಡಿ ಮಾಡಕ್ಕೆ ಎಷ್ಟು ದಿನ ಕೆಲಸ ಮಾಡಿದ್ರೆ ಬೈ ನೀವು? ಒಂದು 15-20 ದಿನದಿಂದ ಕೆಲಸ ಮಾಡ್ತಾ ಇದ್ದೀವಿ. 15 ದಿನ 20 ದಿನ ಆಗಿದೆ ಇದು ರೆಡಿ ಮಾಡೋದಕ್ಕೆ. ಓಕೆ ಬೈ. ಸೊ ಇದು ಮಹೇಶ್ ಅಣ್ಣ ಅಂತ, ಇವರು ಇದ್ರ ಓನರು, ಬೆಂಗಳೂರು ಕರ ಓನರು. ಇವ್ರ ಹತ್ರನೇ ತಗೊಂಡಿದ್ದು ನಾವು. ಅದು ಬಂದು 4 ಲಕ್ಷಕ್ಕೆ ತಗೊಂಡಿದ್ದು ನಾವು. ಓಕೆ. ಅವರು ಸುಮಾರು ನಮಗೆ ಒಂದು 10 ವರ್ಷದಿಂದ ನಮಗೆ ಬಂದು ಗಾಡಿ ಹೊಡ್ಕೊಡ್ತಾರೆ ಪ್ರೀತಿ ವಿಶ್ವಾಸದಿಂದ. ಅವರೊಬ್ಬರು ಚಾಂಪಿಯನ್ ಡ್ರೈವರ್ ಜಾಕಿ ಅವರು. ಇಡೀ ಕರ್ನಾಟಕಕ್ಕೆ ಟಾಪ್ ನಂಬರ್ 1 ಡ್ರೈವರ್. ಓಕೆ ಓಕೆ. ದ್ರೋಣ, ಇಲ್ಲಿರೋ ಗ್ಲಾಸ್. ಇದು ಬಂದ್ಬಿಟ್ಟು ಗ್ಲಾಸ್ ದ್ರೋಣ ಅಂತ. ಇದು ಗ್ಲಾಸ್ ಬಂದು ಅವ್ರದೇನೆ. ಇದು ಒಂದು ಸುಮಾರು ಒಂದು 50 ಪ್ರೈಸ್ ಹೊಡೆದೈತೆ. ಹೌದಾ? ಗ್ಲಾಸು ಯಾವ ಇದು ಬಂದು ಮೇಳಾಪುರದ್ದು. ಮೇಳಾಪುರ. ಇದು ಬಂದ್ಬಿಟ್ಟು ಮುಂಡ್ರೆ ಅಂತ. ಇದು ಒಂದು ಸುಮಾರು ಒಂದು 30-50 ಪ್ರೈಸ್ ಹೊಡೆದೈತೆ.
ಇದು ಬಂದ್ಬಿಟ್ಟು ಅಣ್ಣಪ್ಪ ಅಂತ. ಇದು ಸುಮಾರು ಒಂದು 50-40 ಪ್ರೈಸ್ ಹೊಡೆದೈತೆ. ಇದು ಆಲ್ ಓವರ್ ಕರ್ನಾಟಕಕ್ಕೆ ಫೇಮಸ್. ಅದು ಚಾಂಪಿಯನ್ಸ್. ಇದು ಬಂದು ಸಿಪಾಯಿ ಅಂತ, ಅದು ಈಗ ಟ್ರೆಂಡಿಂಗ್ ಅಲ್ಲಿರೋ ಎತ್ತು. ಅದು ಸುಮಾರು ಒಂದು 40-50 ಪ್ರೈಸ್ ಹೊಡೆದೈತೆ. ಅದು ಸರ್ ಗಗನ್ ಸಿಪಾಯಿ ಅಂತ ಗೋಲ್ಡನ್ ಪೇರ್ ಇದು. ಇದು ರಾಬರ್ಟ್ ಅಂತ ನಮ್ಮ ಪಕ್ಕದೂರು ಲಕ್ಷ್ಮೀಪುರದವ್ರದ್ದು ಇದು. ಓಕೆ. ಇದು ಬಂದು ನಮ್ಮ ಅಗ್ನಿ ಅಂತ. ನಮ್ದು ಫಸ್ಟ್ ನಾವು ಎತ್ತು ತಂದಿದೆ ಇದು. ಓಕೆ. ಈ ಅಗ್ನಿಯಿಂದನೇ ನಮ್ಗೆ ಟೀಮ್ ಅಗ್ನಿ ಅಂತ ನೇಮ್ ಬರಕ್ಕೆ ಕಾರಣ. ಕೂರಿಸಿದೀವಿ ಅಂದ್ರೆ ಎದ್ದೇ ಕಾರಣ ನಮ್ಗೆ ಅಗ್ನಿ. ಹೌದಾ ಅಂತ ಇದರಿಂದನೇ ನಮ್ಗೆ ನಮ್ದು ಟೀಮ್ ಅಗ್ನಿ ಅಂತ ನೇಮ್ ಬರೋದಕ್ಕೆ ಕಾರಣ. ನಾವು ಬಿಲ್ಡ್ ಮಾಡಿ ಇದು ದ್ರೋಣ ಅಂತ. ಇದು ಸುಮಾರು ನಮ್ದು 2 ಒಂದು 15-20 ಪ್ರೈಸ್ ಮಾಡಿದೀವಿ ಇದರಲ್ಲಿ. ಓಕೆ ಓಕೆ. ತುಂಬಾ ಧನ್ಯವಾದ ಬಾಯ್, ಎಲ್ಲ ಸೂಪರ್ ಆಗೈತೆ. ಗಣಪತಿ ಹಬ್ಬ ಶುಭಾಶಯಗಳು ನಿಮ್ಗೆಲ್ಲರಿಗೂ. ಥ್ಯಾಂಕ್ ಯು ಸೊ ಮಚ್. Mm-hmm.